ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಪ್ರಥಮ ಏಕಾದಶಿ ಅಂದರೆ ಆಷಾಢ ಮಾಸದಲ್ಲಿ ಬರುವಂತಹ ಏಕಾದಶಿ ಹಬ್ಬನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಅಮ್ಮ ಉಪವಾಸ ಇದ್ದಾರೆ. ಹೋದ ವರ್ಷ ನಾನಿದ್ದೆ ಉಪವಾಸ, ನಾನು ಅಮ್ಮ ಇಬ್ಬರು ಇದ್ವಿ. ಈ ಸತಿ ನನಗೆ ಕಾಲೇಜ್ ಇರೋದ್ರಿಂದ ಇವತ್ತೇನು ಕಾಲೇಜ್ ಇಲ್ಲ, ಮತ್ತು ಸ್ವಲ್ಪ ಶೀತ ಕೆಮ್ಮು ಆಗಿರೋದ್ರಿಂದ ಉಪವಾಸ ಈ ಸತಿ ಇಲ್ಲ. ಅಮ್ಮ ಒಬ್ಬರೇ ಈ ಸತಿ ಉಪವಾಸ ಇರೋದು. ಮತ್ತು ಹೋದ ಸತಿ ಥರ ನಾವು ಯಾವುದೇ ಥರದ ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ಮಾಡಿಲ್ಲ. ಹೋದ ಸತಿ ಚಕ್ಲಿ, ಕೋಡುಬಳೆ ಇನ್ನೂ ಏನೇನೋ ಮಾಡಿದ್ವಿ, ಬಟ್ ಈ ಸತಿ ಅಷ್ಟು ಮಾಡಿಲ್ಲ. ಮೀನ್ಸ್ ಇವಾಗ ಮಾಡೋಣ ಅಂತ ಕೋಡುಬಳೆ ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿನ ತಿಂಡಿಗೆ ಬರೀ ಫಲಹಾರದ ಥರದ್ದು ಮಾಡೋದು, ತಿಂಡಿ ಐಟಮ್ಸ್ನೇ ಮಾಡೋದು, ಅನ್ನ ಸಾಂಬಾರೇನು ಮಾಡಲ್ಲ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನೇನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ನಾವು ಏಕಾದಶಿಗೆ ಮಾಡೋದು ಮೇನ್ ಕಡಲೆ ಹಿಟ್ಟು. ಇದೇ ನಮಗೆ ಒಂದು ಮೇನ್ ಡಿಶ್ಶು. ಅಮ್ಮ ಆಲ್ರೆಡಿ 2 kg ಅಷ್ಟು ಕಡಲೆ ಹಿಟ್ಟನ್ನ ಮಾಡಿಟ್ಟಿದ್ದಾರೆ. ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ಕಡಲೆ ಹಾಕಿ ಮತ್ತು ಒಣಶುಂಠಿನ ಹಾಕಿ ಮಿಕ್ಸಿ ಮಾಡಿ ಜರಡಿ ಇಟ್ಕೊಂಡಿರೋದು. ಅಮ್ಮ ಉಪವಾಸ ಇದ್ರೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರಲಿ, ಹಬ್ಬದ ಅಡುಗೆ ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ನಾನು ಮತ್ತು ಅಜ್ಜಿ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಆವತ್ತಿನ ದಿನ ಮಳೆ ಬರ್ತಾನೆ ಇತ್ತು. ಕೋಲ್ಡ್ ವೆದರ್ ಅಂದರೆ ನನಗೆ ಆಗಲ್ಲ, ಬೇಗ ತಲೆನೋವು ಬಂದುಬಿಡುತ್ತೆ ನನಗಿದು ಕೆಲಸ ಮಾಡ್ತಾ ಮಾಡ್ತಾ ತಲೆನೋವು ಶುರು ಆಗಿಬಿಡ್ತು. ಸೌತ್ ಇಂಡಿಯನ್ಸ್ ಡಿಶಲ್ಲಿ ಎಲ್ಲದೂ ಕೂಡ ತೆಂಗಿನಕಾಯಿನ ನಾವು ಹಾಕ್ತೀವಿ. ಅವತ್ತು ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ 2 ತೆಂಗಿನಕಾಯಿನ ನಾವು ಯೂಸ್ ಮಾಡಬೇಕಾಯಿತು. ಎಲ್ಲ ಡಿಶ್ಶಿಗೂ ಗಾರ್ನಿಷಿಂಗಾದರೂ ನಾವು ತೆಂಗಿನಕಾಯಿ ಇರಲಿಲ್ಲ ಅಂದರೆ ಆ ಡಿಶ್ ಫುಲ್ಫಿಲ್ಲೇ ಅನಿಸಲ್ಲ, ಮತ್ತು ಟೇಸ್ಟ್ ಕೂಡ ಏನೋ ಒಂಥರ ಡಿಫರ್ ಅಂತ ಅನಿಸುತ್ತೆ ನನಗೆ. ಈ ಇಯರ್ ಅಂತೂ ನಾವು ಸ್ನ್ಯಾಕ್ಸ್ ಐಟಮ್ ತುಂಬಾ ಕಮ್ಮಿ ಮಾಡಿದ್ದೀವಿ. ಕೋಡುಬಳೆ ಮಾಡೋದನ್ನ ಹೇಳ್ಕೊಡ್ತೀನಿ, ಅದೊಂದೇ ನಾವು ಮಾಡಿದ್ದು. ಇಲ್ಲಿ ಒಂದು ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ, ಮತ್ತು ಸ್ಮಾಲ್ ಬೌಲಲ್ಲಿ 1-2 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಕ್ವಾಂಟಿಟಿಲೇ ಮಾಡಿಕೊಂಡ್ರೆ ಕೋಡುಬಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ. ನೀವು ಸಣ್ಣ ಕಪ್ ಅಳತೆ ಅಂದರೆ ಒಂದು 4 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಕಡಲೆ ಹಿಟ್ಟನ್ನು ಯೂಸ್ ಮಾಡಬೇಕಾಗತ್ತೆ. ಕೋಡುಬಳೆ ತುಂಬ ಗಟ್ಟಿ ಆದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಈ ಥರ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 2 ಸ್ಪೂನಷ್ಟು ಅಜ್ವಾನನ ಹಾಕ್ಕೊಳ್ತಾ ಇದ್ದಾರೆ. ಅಜ್ವಾನ ಡೈಜೆಷನ್ಗೂ ಕೂಡ ಒಳ್ಳೆಯದು, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿನ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಖಾರದ ಪುಡಿ ಹಾಕೋ ಬದಲು ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸಣ್ಣ ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಎಣ್ಣೆನ ಹಾಕಿದ ಕೂಡಲೇ ಕೈ ಹಾಕಬೇಡಿ, ಇಲ್ಲ ಸುಟ್ಟುಬಿಡುತ್ತೆ. ಮೊದಲು ಸ್ಪೂನಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲ ಮೆಷರ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ. ಏನಿಲ್ಲ, ಈ ಥರ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಕೈಯಲ್ಲಿ ಹಿಡಿದು ನೋಡಿದ್ರೆ ಅದು ಬಾಲ್ ಸೈಜ್ ಥರ ಬರಬೇಕು, ಅಂದರೆ ಶೇಪ್ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ಆವಾಗ ಗೊತ್ತಾಗುತ್ತೆ ಈ ಥರ ಮೆಷರ್ಮೆಂಟ್ ಕರೆಕ್ಟ್ ಆಗಿದೆ ಅಂತ. ನೋಡಿ, ಈ ಥರ ಮಾಡ್ತಾ ಇದ್ದಾರಲ್ಲ, ಈ ಥರ ಬಂದುಬಿಡಬೇಕು. ಆವಾಗ ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು, ನಾರ್ಮಲ್ ವಾಟರ್ನೇ ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಇಟ್ಕೋಬೇಕು. ಚಪಾತಿ ಮತ್ತು ಪೂರಿ ಹದಕ್ಕೆ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ನಿಮಗೆ ಗೊತ್ತಿರುತ್ತಲ್ಲ, ಚಕ್ಲಿ ಕೋಡುಬಳೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಮಾಡೋ ವೇಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಎಣ್ಣೆನ ಸವರಿ ಇಟ್ಕೋಬೇಕಾಗತ್ತೆ. ಇದೇನು ಕೋಡುಬಳೆ ಏನು ಒಂದು 10 ನಿಮಿಷ ನೆನಿಬೇಕು, 30 ನಿಮಿಷ ನೆನಿಬೇಕಂತ ಏನೂ ಇಲ್ಲ. ನೀವು ತಕ್ಷಣವೇ ಕಲಿಸಿ ತಕ್ಷಣವೇ ಮಾಡ್ಕೋಬೋದು. ಇಲ್ಲಿ ಆಲ್ರೆಡಿ ಅಜ್ಜಿ ಕೋಡುಬಳೆನ ಮಾಡ್ತಾ ಇದ್ದಾರೆ. ನಾನು ಕೂಡ ಅಜ್ಜಿನೇ ಬೇಗ ಮಾಡಿದ್ವಿ. ಚಕ್ಲಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಕೋಡುಬಳೆ ಅಂತೂ ಆರಾಮಾಗಿ ಮಾಡ್ಬೋದು. ಒಂದು 20 ನಿಮಿಷಕ್ಕೆ ನಾನು ಅಜ್ಜಿನೂ ಫುಲ್ ಮಾಡಾಕಿದ್ವಿ. ಅಮ್ಮ ಅದನ್ನು ಕರಿತಾ ಇದ್ರು. ನಿಮಗೆ ದೊಡ್ಡ ಕೋಡುಬಳೆ ಬೇಕಾದರೆ ದೊಡ್ಡ ಸೈಜಾಗಿ ಮಾಡ್ಕೋಬೋದು, ಅಥವಾ ಸಣ್ಣಗೆ ಸ್ಮಾಲಾಗಿ ಬೇಕು ಅಂದರೆ ಸ್ಮಾಲಾಗೂ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಸ್ಮಾಲಾಗೆ ಮಾಡ್ತಾಯಿದ್ದೆ, ಅಜ್ಜಿ ಸ್ವಲ್ಪ ಅಗಲವಾಗಿ ಮಾಡ್ತಾಯಿದ್ರು. ಸ್ವಲ್ಪ ದಪ್ಪ ಇದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿಬಿಟ್ರೆ ಒಂಥರ ಕಟಿ ಅಂತ ಅನ್ನುತ್ತೆ. ಅದು ಸ್ವಲ್ಪ ಮೇನ್ ಕೋಡುಬಳೆ ಮಾಡಬೇಕಾದ್ರೆ. ನಾನು ಸ್ವಲ್ಪ ದಪ್ಪಕ್ಕೆ ಮಾಡ್ತಾಯಿದ್ದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾಯಿತ್ತು. ನಾನು ಸ್ವಲ್ಪ ಸ್ಮಾಲಾಗಿ ಸೈಜಲ್ಲಿ ಮಾಡ್ತಾಯಿದ್ದೆ, ಬೇಕ್ರಿಲೆಲ್ಲ ಸಿಗುತ್ತಲ್ಲ ಆ ಸೈಜಲ್ಲಿ. ಅಜ್ಜಿ ಸ್ವಲ್ಪ ಅಗಲವಾಗಿ ಮಾಡ್ತಾಯಿದ್ರು. ಇದು ಮನೆ ಸ್ಟೈಲ್ ಕೋಡುಬಳೆ ಥರ ಮಾಡ್ತಾಯಿದ್ರು. ನೋಡಿ ಎಷ್ಟು ಬೇಗ ನಾವೆಲ್ಲ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀವಿ. ಅಮ್ಮಂಗೆ ಆಮೇಲೆ ಒಂದೇ ಸತಿ ಕರಿಯೋಕ್ಕೆ ಸರಿ ಆಗುತ್ತೆ ಅಂತ ಒಂದೇ ಸತಿನೇ ಒಂದು 10-15 ಕೋಡುಬಳೆನ ಆರಾಮಾಗಿ ಕರಿಬೋದು. 2 ಕಡೆನೂ ಕರೆದ್ಮೇಲೆ ಗರಿಯಾದ ಕೋಡುಬಳೆ ರೆಡಿ ಆಗುತ್ತೆ.
ಇವಾಗ ಅಮ್ಮ ಈರುಳ್ಳಿ ಬೋಂಡನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಆಗಿದೆ. ನಾನು ತಲೆನೋವು ಅಂತ ಹೋಗಿ ಮಲಗಿದ್ದೆ. ಇದನ್ನು ಮಾಡಬೇಕಾದ್ರೆ ಬಂದೆ, ಹಾಗೆ ತಗೊಳ್ತಾ ಇದ್ದೀನಿ. ಇದು 95% ಅಷ್ಟು ಬೋಂಡನ ಮೊದಲು ಕರ್ಕೋಬೇಕು. ಆಮೇಲೆ ಒಂದು ಸ್ಪೂನ್ ಅಥವಾ ಆಯಿತು ಒಂದು ಕೈಯೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಎಣ್ಣೆಗೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿರಲಿಲ್ಲ ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವಾಗಾದರೂ ಈರುಳ್ಳಿ ಬೋಂಡ ಮಾಡಿದಾಗ ಸೇಮ್ ಪಕೋಡ ಥರನೇ ಬರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಪಕೋಡನೇ. ಅಕಸ್ಮಾತ್ ನೀವು ಈರುಳ್ಳಿ ಕಮ್ಮಿ ಇದ್ದರೂ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮಮ್ಮ ಇದು ಲಾಸ್ಟ್ ರೌಂಡಿಗೆ ಯಾವಾಗಲೂ ಕೂಡ ನಂಗೆ ಈ ಥರ ಮಾಡಿಕೊಡ್ತಾರೆ. ನನಗೂ ಮತ್ತು ಅಮ್ಮಂಗೆ ಈ ಥರ ಮಾಡೋದು ತುಂಬ ಇಷ್ಟ. ಮತ್ತು ನಮ್ಮದು ಏಕಾದಶಿ ದಿನ ಇದಕ್ಕೆ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಮುಡುಪು ಅಂತ ಕರೀತಾರೆ. ಇದಕ್ಕೆ ದುಡ್ಡು ಹಾಕಿಟ್ಟಿರ್ತೀವಿ. ಮತ್ತು ಏನೇನು ಅಡುಗೆ ಮಾಡಿದ್ರು ಅಂತ ತೋರಿಸ್ತೀನಿ. ಇದು ಮಂಡಕ್ಕಿ ತಿಂಡಿ, ಪುರುಸ್ಲಿ ಅಂತ ಕರಿತೀವಿ, ಅದನ್ನು ಮಾಡಿದ್ರು. ಆ್ಯಕ್ಚುಲಿ ಇದು ಊಟ ಎಲ್ಲ ಮಾಡಾದ್ಮೇಲೆ ತಗೊಳ್ತಾ ಇದ್ದೀನಿ. ನಾನು ಹೊಟ್ಟೆ ಹಸ್ತಿದೆ ಅಂತ ಬೇಗ ಊಟ ಮಾಡಿ ವೀಡಿಯೋ ತಗೊಳ್ಳೋದೇ ಮರ್ತುಬಿಟ್ಟಿದ್ದೆ. ಆಮೇಲೆ ಇದು ಉಪ್ಪಿಟ್ಟು ಮತ್ತು ಹಲಸಿನ ಹಣ್ಣು ಅಂತೂ ಇಲ್ಲಿ ಬೇಕೇ ಬೇಕು. ಈ ಹಬ್ಬಕ್ಕೆ ಮಿಸ್ ಮಾಡ್ದಲೇ ಇದು ಹಣ್ಣನ್ನು ತರಲೇಬೇಕು. ಆಮೇಲೆ ಇದು ಕಡಲೆಕಾಳಿಂದು ಕೋಸಂಬರಿ ಅಥವಾ ಉರುಸ್ಲಿ ಅಂತ ಕರಿತೀವಲ್ಲ ಅದು, ಮತ್ತು ಈರುಳ್ಳಿ ಬಜ್ಜಿ ಮತ್ತು ಕಡಲೆ ಹಿಟ್ಟಿನ ತಂಬಿಟ್ಟನ್ನ ಕೂಡ ಮಾಡಿದರು. ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಎಷ್ಟು ಪ್ಲ್ಯಾನ್ ಮಾಡಿರ್ತೀನಿ, ಏನಾದರೂ ಬಂದು ಈ ಥರ ಹಾಳಾಗಿಬಿಡುತ್ತೆ. ಇದು ನೆಕ್ಸ್ಟ್ ಡೇ ಕೂಡ ಹಬ್ಬ ಇತ್ತು, ದ್ವಾದಶಿ ಅಂತ ಮಾಡ್ತೀವಿ. ಕಾಲೇಜಿಂದ ಬಂದು ವೀಡಿಯೋ ತಗೊಳ್ತಾ ಇದ್ದೀನಿ. ಕರ್ಗಡ್ಡು ಮಾಡಿದರು, ತರಕಾರಿ ಪಲ್ಯ ಮತ್ತು ಒಬ್ಬಿಟ್ಟನ್ನ ಮಾಡಿಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಕರ್ಗಡ್ಡು ಬಂದರೆ ಇಷ್ಟನೇ, ಬಟ್ ನನಗೆ ಒಬ್ಬಿಟ್ಟು ಊಟ ಅಂದರೆ ಒಬ್ಬಿಟ್ಟನ್ನೇ ತಿನ್ನಬೇಕು ಅಂತ ಆಸೆ. ಅವತ್ತು ಅಮ್ಮ ಮಳೆಯಿಂದ ನಾನು ಒಬ್ಬಿಟ್ಟು ಮಾಡಿರ್ತಾರೆ ಅಂತ ಕಾಲೇಜಿಂದ ಬಂದೆ, ಆದರೆ ಅಮ್ಮ ಕರ್ಗಡ್ಡು ಮಾಡಿಬಿಟ್ಟಿದ್ರು. ಆವಾಗ ಕೇಳಿದಾಗ ತಕ್ಷಣ ಮಾಡಿಕೊಟ್ರು. ನಿಮಗೆ ಒಬ್ಬಿಟ್ಟು ಇಷ್ಟನಾ ಕರ್ಗಡ್ಡು ಇಷ್ಟನಾ ಅಂತ ಕಮೆಂಟ್ ಸೆಕ್ಷನಲ್ಲಿ